ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಗುಡ್ ಮಾರ್ನಿಂಗ್ ಸಹೋದರಿ, ಗುಡ್ ಮಾರ್ನಿಂಗ್ ಸಹೋದರ. ಸ್ಪೆಷಲ್ ಗುಡ್ ಮಾರ್ನಿಂಗ್ ಟು ಯು. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಪ್ರಲಾಪಗಳು 3ನೇ ಅಧ್ಯಾಯ 40ನೇ ವಚನ. ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ತಿರುಗಿಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತಾ ಇದ್ದೇವೆ, ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ಯೆಹೋವನ ಕಡೆಗೆ ನಾವು ತಿರುಗಿಕೊಳ್ಳಬೇಕಂತೆ. ದೇವರು ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರೊಟ್ಟಿಗೆ ನಾವು ದೇವರ ಸಮ್ಮುಖವನ್ನು ಎದುರು ನೋಡುತ್ತಾ ಆತನ ಈ ದಿನವು ನಾವು ದೇವರ ವಾಕ್ಯವನ್ನೇ ಆಧಾರ ಇಟ್ಟುಕೊಂಡು ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೆ ದೇವರು ನಮ್ಮೊಟ್ಟಿಗೆ ಅದ್ಭುತವಾಗಿ ದೇವರೇ ಈ ದಿನ ಮಾತಾಡ್ತಿದ್ದಾರೆ. ನಮ್ಮ ನಡತೆ ಎಂಬುದಾಗಿ ನೋಡುವುದಾದರೆ ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ಪ್ರತಿಯೊಂದರಲ್ಲೂ ನಾವು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಬೇಕು. ನಾವು ಪರಿಶೋಧಿಸಿ ನಮ್ಮನ್ನು ಆತನು ಯೇಸುಸ್ವಾಮಿ ನಮಗಾಗಿ ಕಲ್ವಾರಿಯ ಕ್ರೂಜ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಜಜ್ಜಲ್ಪಟ್ಟು ಆತನು ನಮಗಾಗಿ, ಆತನು ಪರಿಶುದ್ಧನು, ನೀತಿವಂತನು, ದೋಷ ಇಲ್ಲದವರು, ನಮಗಾಗಿ ಪಾಪಿಗಳ ನಮ್ಮ ನಿಮಿತ್ತ ಆತನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾರೆ. ಪ್ರಿಯರೇ, ಆತನು ಪರಿಶುದ್ಧನು, ದೋಷ ಇಲ್ಲದ ದೇವರು, ಆತನು ತಪ್ಪು ಮಾಡಿಲ್ಲ ದೇವರು. ಅಂಥ ದೇವರನ್ನು ನಾವು ತಿಳಿದುಕೊಳ್ಳುವಾಗ ನಾವು ಪರಿಶುದ್ಧರಾಗಿ ನಮ್ಮ ನಡತೆಯನ್ನು ಸರಿ ಮಾಡಿಕೊಂಡು ನಾವು ಜೀವಿಸೋಣ. ಈ ಲೋಕದಲ್ಲಿ ನಾವು ಬಹಳ ನಮ್ಮ ನಡತೆ, ನಮ್ಮ ನುಡಿ, ನಮ್ಮ ನೋಟ, ನಾವು ದೇವರಾಗಿ ಜೀವಿಸಬೇಕು. ಆತನಿಗೆ ಮಹಿಮೆ ತರುವಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಮಾಡಿಕೊಂಡು ಅನೇಕರಿಗೆ ನಾವು ಸಹಾಯ ಮಾಡಬೇಕು. ಅನೇಕರಿಗೆ ಕ್ರಿಸ್ತನ ವಾಕ್ಯವನ್ನು ಸಾರುತ್ತಾ ನಮ್ಮನ್ನು ನೋಡುವವರು ಕ್ರಿಸ್ತನನ್ನೇ ನೋಡುವಂತೆ ನಾವು ಸಾಕ್ಷಿಯಾಗಿರಬೇಕು. ಪ್ರಿಯರೇ, ನಾವೆಲ್ಲರೂ ನಮ್ಮ ಹೃದಯವನ್ನು ಸಿದ್ಧ ಮಾಡಿಕೊಂಡು ನಾವು ಪರೀಕ್ಷಿಸಿ ನಮ್ಮ ಜೀವಿತವನ್ನು ಪರಿಶುದ್ಧವಾಗಿ ನೀತಿವಂತರಾಗಿ ನಾವು ಜೀವಿಸುವುದಕ್ಕೆ ನಾವು ನಮ್ಮನ್ನು ಒಪ್ಪಿಸ್ಕೊಟ್ಟು ದೇವರ ಸಮ್ಮುಖದಲ್ಲಿ ಕಾದಿರೋಣ. ಪ್ರಿಯರೇ, ದೇವರು ನಮಗೆ ಸಹಾಯ ಮಾಡುತ್ತಾರೆ. ಆಮೇನ್.